ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಅಯ್ಯನಗೌಡ. ಕೆಲವು ಗ್ರಾಮ ಪಂಚಾಯತಿಗೆ ನಡೆದಂತಹ ಉಪಚುನಾವಣೆಯಲ್ಲಿ ಮಕರಬ್ಬಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅವಿರೋಧವಾಗಿ ಕೊಟ್ರಗೌಡ ಪಾಟೀಲ್ ರವರು ಆಯ್ಕೆಯಾಗಿದ್ದಾರೆ. ಮಲ್ಲನಗೌಡ ಪಾಟೀಲ್ ಅವರ ನಿಧನದಿಂದ ತೆರವಾದಂತಹ ಒಂದು ಚುನಾವಣೆಗೆ ಉಪಚುನಾವಣೆ ನಡೆಯಿತು. ಉಪಚುನಾವಣೆಯಲ್ಲಿ ಅವಿರೋಧವಾಗಿ ಬ್ಯಾಲನ್ಸಿಯ ಮಕರಬ್ಬಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಕೊಟ್ರಗೌಡ ಪಾಟೀಲ್ ಇವರು ಆಯ್ಕೆಯಾಗಿದ್ದಾರೆ. ನೂತನ ಕೊಟ್ರಗೌಡ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಕೊಟ್ರಗೌಡ ಪಾಟೀಲ್ ಅವರು ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸಂದರ್ಭದಲ್ಲಿ ಮಂಜುನಾಥ್ ಸೇರಿದಂತೆ ಬ್ಯಾಲನ್ಸಿ ಗ್ರಾಮದ ಬಹುತೇಕ ಕಾಂಗ್ರೆಸ್ ಮುಖಂಡರು ಕೂಡ ಉಪಸ್ಥಿತರಿದ್ದರು. ಹರಪನಹಳ್ಳಿಯ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ್ ನಾಯ್ಕರವರ ನಿವಾಸಕ್ಕೆ ತೆರಳಿದಂತಹ ನೂತನ ಗ್ರಾಮ ಪಂಚಾಯತ್ ಸದಸ್ಯ ಕೊಟ್ರಗೌಡ ಪಾಟೀಲ್ ಅವರು ಅಭಿನಂದಿಸಿದ್ದಾರೆ ಮಾಜಿ ಸಚಿವರಾದಂತಹ ಪಿ ಟಿ ಪರಮೇಶ್ವರ ನಾಯ್ಕರವರನ್ನು. ಅದೇ ರೀತಿಯಾಗಿ ಮಾಗಳ ಗ್ರಾಮದಲ್ಲಿಯೂ ಕೂಡ ರಾಜಣ್ಣ ಹಿರೇಗೌಡರವರ ನಿಧನದಿಂದ ತೆರವಾದಂತಹ ಒಂದು ಚುನಾವಣೆಗೂ ಕೂಡ ಒಂದು ಸ್ಥಾನಕ್ಕೂ ಕೂಡ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಗೆ ನಾಮಪತ್ರವನ್ನು ಈಗಾಗಲೇ ಸಲ್ಲಿಸಲಾಗಿದೆ. BJP ಬೆಂಬಲಿತ ಅಭ್ಯರ್ಥಿಯಾಗಿ ಮಂಜುನಾಥ್ ಕೌಸರ್, ದ್ಯಾಮಜ್ಜ, ಹನುಮನಗೌಡ ಇವರು BJP ಬೆಂಬಲಿತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದರೆ, ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ವಿಶ್ವನಾಥ್ BM, ರಾಘವೇಂದ್ರ ಇಡಿಗರ್ ಇವರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಏನಿವತ್ತು ಪರಿಶೀಲನೆ ನಡೆದಿದೆ. ನಾಮಪತ್ರವನ್ನು ವಾಪಸ್ ಪಡೆಯುವಂತಹ ದಿನಾಂಕ 15ನೇ ತಾರೀಕು. ನಾಮಪತ್ರವನ್ನು ವಾಪಸ್ ಪಡೆಯುವಂತಹ ದಿನಾಂಕ 23ಕ್ಕೆ ಚುನಾವಣೆ ನಡೆಯಲಿದೆ ಎಂದು ಚುನಾವಣಾಧಿಕಾರಿಗಳಾದಂತಹ MPM ಅಶೋಕ್ ಅವರು ತಿಳಿಸಿದ್ದಾರೆ. ಈ ಒಂದು ನಾಮಪತ್ರ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದಂತಹ BL ಶ್ರೀಧರ್ ಅವರು, ಹುಲ್ಮನಿ ಕೋಟ್ಯಪ್ಪ, ET ಕೋಟ್ಯಪ್ಪ, ಜೈಕೀರ್ತಿ ಸೇರಿದಂತೆ ಅನೇಕರು, ಭರಮಜ್ಜ, ಹುಲ್ಮನಿ ಕೋಟ್ಯಪ್ಪ, ಜೈಕೀರ್ತಿ, BL ಶ್ರೀಧರ್ ಸೇರಿದಂತೆ ನಾಗೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಕೌಶರ್ ಮಂಜುನಾಥ್ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಕೂಡ BJPಯ ಎಲ್ಲ ಮುಖಂಡರು ಕೂಡ ಉಪಸ್ಥಿತರಿದ್ದರು. 15ರಂದು ನಾಮಪತ್ರವನ್ನು ವಾಪಸ್ ಪಡೆಯುವಂತಹ ಒಂದು ದಿನಾಂಕ ನಿಗದಿಯಾಗಿದೆ. 23ಕ್ಕೆ ಚುನಾವಣೆ ನಿಗದಿಯಾಗಿದೆ. ಈ ಒಂದು 23ರ ಚುನಾವಣೆ ಅತ್ಯಂತ ಕೇವಲ 8 ತಿಂಗಳ ಅವಧಿಗೆ ಮಾತ್ರ ಚುನಾವಣೆ ನಡೆಯುವಂತಹದ್ದು. ಅದೇ ರೀತಿ ಈ ಹಿಂದೆ ಹೇಳಿದಂತೆ ನಾನು ಆಗಲೇ ಮಕರಬ್ಬಿ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಬ್ಯಾಲನ್ಸಿಯ ಗ್ರಾಮ ಪಂಚಾಯತ್ ನೂತನ ಸದಸ್ಯರಾಗಿ ಕೊಟ್ರೇಶ್ ಪಾಟೀಲ್ ಹಾಗೂ ಮಾಗಳ ಗ್ರಾಮ ಪಂಚಾಯತಿಗೆ ನಾಮಪತ್ರವನ್ನು